देवो महेश्वरः गुरु साक्षात् परब्रह्म मातरम् पुलकितयामिनी कुलकुसुमिता सुमधुरभाषिणी सुधा ಮಹಿಳಾ ದಿನಾಚರಣೆ ಮಾಡಿ ಉಪ್ಪಿಂದಿರ ರುಚಿನೇ ಇಲ್ಲ. ಉಪ್ಪಿಂದಿರ ನಿಮಗೆ ರುಚಿ ಸಿಗೋದೇ ಇಲ್ಲ. ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗು ಇಲ್ಲ ಅಂದರೆ ಅದು ಎಷ್ಟು ಒದ್ದಾಟ ಆಗೋಗುತ್ತೆ. ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು, ಇದು ಮಾಡೋರು ಯಾರು, ಬಟ್ಟೆಗಳು ಯಾರು ನೋಡ್ಕೋತಾರೆ, ಗಂಡನ ಯಾರು ನೋಡ್ಕೋತಾರೆ, ಅತ್ತೆ ಮಾವನ ತುಂಬದಕ್ಕೆ ಕೇಂದ್ರ ಬಿಂದು ಒಂದೇ ಒಂದು ಹೆಣ್ಣು. ಆ ಹೆಣ್ಣು ಏನಾದರೂ ಇಲ್ಲ ಅಂದರೆ ಊಟಕ್ಕೆ ಒಪ್ಪಿಂದಿರೋ ಅಂತ ಹೆಣ್ಣಿಗೆ ಇವತ್ತಿನ ಒಂದು ದಿನ ಕೊಟ್ಟು ಅದನ್ನು ಸಂಭ್ರಮಾಚರಣೆಯಾಗಿ ಮಾಡ್ಕೊತಾರೆ. ಹೆಣ್ಣು ತಾಯಿ ಆಗ್ತಾಳೆ, ಮಗಳಾಗ್ತಾಳೆ, ಅಕ್ಕ ಆಗ್ತಾಳೆ, ತಂಗಿ ಆಗ್ತಾಳೆ, ಮತ್ತೆ ಹೆಣ್ಣು ಒಂದು ಡಾಕ್ಟರ್ ಕೂಡ ಆಗ್ತಾಳೆ. ಎಲ್ಲರೂ ಯಾವುದೇ ತಗೊಳ್ಳಿ ಕೂಡ ಮಹಿಳೆಯರು ಕೂಡ ಯಾವುದಲ್ಲೂ ಕೂಡ ಹಿಂದೆ ಇಲ್ಲ. ಒಂದು ಕಾಲದಲ್ಲಿತ್ತು ಮಹಿಳೆಯರು ಕೇವಲ ಗೃಹ ಕಾರ್ಯಕ್ರಮಗಳು ಮಾತ್ರ ಸೀಮಿತವಾಗಿದ್ರು. ಇವತ್ತು ಅವೆಲ್ಲವನ್ನು ಮೆಟ್ಟಿ ನಿಂತು ಇವತ್ತು ಆ ಮಹಿಳಾ ಶಕ್ತಿ ಇವತ್ತು ಆಚೆ ಬಂದಿದೆ. ಎಲ್ಲ ರೀತಿಯಲ್ಲೂ ಕೂಡ ಅವರು ಸಬಲರಾಗಿದ್ದಾರೆ ಮತ್ತು ಪ್ರತಿಭಾವಂತರಾಗಿದ್ದಾರೆ. ಇವತ್ತು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಮಹಿಳೆಯರು ಬಹಳಷ್ಟು ಮುಂಚೂಣಿಯಿಂದ ಜವಾಬ್ದಾರಿಯನ್ನು ಹೊತ್ಕೊತಾರೆ. ಹಿಂದೆ ನಾವೆಲ್ಲ ಕೂಡ ಹೇಳ್ತಾ ಇದ್ವಿ, ಹಿಂದೆ ನಮ್ಮ ಕೆಲ ಸರ್ಕಾರಗಳು ಹೇಳ್ತಾ ಇದ್ವು, ಒಬ್ಬ ಹೆಣ್ಣುಮಗಳು ವಿದ್ಯಾವಂತರಾದ್ರೆ ಒಂದು ಮನೆಯಲ್ಲಿ ಶಾಲೆ ತೆರೆದಿರ್ತಾರೆ, ಒಬ್ಬ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದ. ಅದರ ಮಹತ್ವವಾದಂತ ಒಂದು ಅರ್ಥ ಇದೆ. ಆ ಹೆಣ್ಣು ಮಗಳು ವಿದ್ಯಾವಂತರಾದ್ರೆ ಆ ಸಂಪೂರ್ಣ ಆ ಕುಟುಂಬದ ನಿರ್ವಹಣೆ ಇರ್ಬೋದು, ಆರೋಗ್ಯ ಇರ್ಬೋದು, ವಿದ್ಯೆ ಇರ್ಬೋದು, ಮತ್ತೊಂದು ಮಗದೊಂದು ಯಾವುದೇ ಇಲ್ಲಿ ಕೂಡ ಸಂಪೂರ್ಣ ಜವಾಬ್ದಾರಿಯನ್ನು ನಾವು ತಗೋತಾರೆ. ಆ ನಿಟ್ಟಿನಲ್ಲಿ ಅವ್ರ ಕೆಲಸ ನಿರ್ವಹಿಸ್ತಾರೆ. ಆ ಎಲ್ಲ ಕಾರಣದಿಂದ ಇವತ್ತು ನಾವೆಲ್ಲ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ನಾವೆಲ್ಲ ಆಗಲೇ ನರ್ಮದಾ ರೆಡ್ಡಿ ಹೇಳದಲ್ಲಿ ನಾವು ತಾಯಿಯಾಗಿ ಕೆಲಸ ಮಾಡ್ತಾರೆ, ಹೆಂಡತಿಯಾಗಿ ಕೆಲಸ ಮಾಡ್ತಾರೆ, ಮತ್ತೆ ಅಕ್ಕನಾಗಿ ಕೆಲಸ ಮಾಡ್ತಾರೆ, ತಂಗಿಯಾಗಿ ಕೆಲಸ ಮಾಡ್ತಾರೆ, ಸ್ನೇಹಿತರಾಗಿ ಕೆಲಸ ಮಾಡ್ತಾರೆ. ಇವೆಲ್ಲ ರೀತಿಯಲ್ಲೂ ಕೂಡ ತೋರಿಸ್ಕೊಳ್ಳುವಂತ ಶಕ್ತಿ ಆದರೆ ಅದು ಮಹಿಳಾ ಶಕ್ತಿ, ಅದು ಮಹಿಳೆ. ಆ ನಿಟ್ಟಿನಲ್ಲಿ ತಮ್ಗೆಲ್ಲರೂ ಕೂಡ ಶುಭವಾಗಿ. ನಾನು ಬೇರೆ ಕಾರ್ಯ ನಿಮಿತ್ತ ಬೇಗ ಹೊರಟು ಟೈಮೇ ಇಲ್ಲ ಮೇಡಮ್, ಏನಕ್ಕೂ ಟೈಮ್ ಇಲ್ಲ ಮೇಡಮ್. ಅದು ಒಂದು ಕಾಮನ್ ಆಗಿ ನನಗೆ ಹೇಳುವಂತಹ ಕಂಪ್ಲೇಂಟ್ ಪೇಷಂಟ್ಸ್ ಆಗಲಿ, ಲೇಡೀಸ್ ಆಗಲಿ. ಸೊ ಹೇಗೆ ಹೆಲ್ತ್ ಕಾಪಾಡಬೇಕು? ಫಸ್ಟು ನಾವು ಕರೆಕ್ಟಾಗಿ ಟೈಮ್ ಸರಿಯಾಗಿ ಊಟ ಮಾಡಿ, ರೆಗ್ಯುಲರ್ ಆಗಿ ಈಟಿಂಗ್ ಹ್ಯಾಬಿಟ್ಸ್, ಅಲ್ಲೇ ಚೇಂಜ್ ಸ್ಟಾರ್ಟ್ ಆಗೋದು. ಮತ್ತು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಿ, ವ್ಯಾಯಾಮ ಮಾಡಿ, ಮತ್ತು ಕರೆಕ್ಟಾಗಿ ನಿದ್ದೆ ಮಾಡಿ, ನಮ್ಮ ಮನಸ್ಸಿನ ಶಾಂತಿಗೋಸ್ಕರ ಮೆಡಿಟೇಷನ್ನ ಮಾಡಿ, ಅಂದರೆ ಧ್ಯಾನ ಮಾಡಿ. ಈ 4 ಅಂಶನೂ ಮೇಂಟೈನ್ ಮಾಡಿದ್ರೇ ನಾವು ಏನೇ ಆಗಲಿ ಸಾಧಿಸೋಕ್ಕೆ ಆಗೋದು. ಫಸ್ಟ್ ಆಫ್ ಆಲ್ ನಮ್ಮ ಹೆಲ್ತ್ ಚೆನ್ನಾಗಿದ್ರೇ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಸೊ ಇವತ್ತು ಮಹಿಳಾ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡೋದು ಒಂದು ಹೆಂಗಸಿಗೆ ಇನ್ನೊಬ್ಬ ಹೆಂಗಸು ಸಪೋರ್ಟ್ ಮಾಡೋದು ಬೇಸಿಕಲಿ ಅದು ನನ್ನ ನಂಬಿಕೆ. ಮಹಿಳಾ ದಿನಾಚರಣೆ ಅಂದರೆ ಒಂದು ಲೇಡಿ ಇನ್ನೊಂದು ಲೇಡಿನ ಸಪೋರ್ಟ್ ಮಾಡೋದು. ಸೊ ಇದೊಂದು 1917ರಲ್ಲಿ ರಷ್ಯಾದಲ್ಲಿ ಒಂದು ಆಂದೋಲನ ನಡೀತು, ಬ್ರೆಡ್ ಆ್ಯಂಡ್ ಪೀಸ್ ಅಂತ. ಸೊ ಆವಾಗ ಅವ್ರು ಏನು ಮಾಡಿದ್ರು, ಅವರು ಒಂದು ಸಮಾನತೆಗಾಗಿ ಹೋರಾಡಿದ್ರು. ಸೊ ಆವತ್ತು ನಡೆದ ಆಂದೋಲನದಲ್ಲಿ ಇವತ್ತಿನ ದಿನಾನ ಮಾರ್ಕ್ ಮಾಡಿದ್ದಾರೆ, ಮಾರ್ಚ್ 8 ಸೊ ಮಹಿಳಾ ದಿನಾಚರಣೆಯ ಸೆಲೆಬ್ರೇಷನ್ ಮಾಡ್ತೀವಿ. ಸೊ ಈಗ ಹೇಳ್ತಾ ಒಂದೆರಡು ಮಾತು ಕವರ್ ಮಾಡಿ ಹೇಳಿದ್ರು. ಅವರು ಯಾವ ರೀತಿ ದುರುಪಯೋಗ ಮಾಡ್ಕೋಬಾರ್ದು ಅಂತ ಹೇಳಿದ್ರು. ನಾನು ಯಾವ ರೀತಿ ನೀವು ಅದನ್ನು ಸದ್ಬಳಕೆ ಮಾಡ್ಕೋಬೇಕಿರೋವಂಥ ಅವಕಾಶಗಳ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ತಮ್ಮೆಲ್ಲರಿಗೂ. ನನಗೆ ನಮ್ಮ ಕನ್ನಡ ಮೂವಿದ ಒಂದು ಸಾಂಗ್ ಹಾಕ್ಕೋಬೇಕಾಗಿದೆ, ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಸಾಲು ಮುಗಿದರು. ಇದು ಎಲ್ಲೋ ವೆಸ್ಟರ್ನ್ ಸೈಡಿಂದ ಮಹಿಳೆಯರು ಹಕ್ಕುಗಳಿಗಾಗಿ ಪ್ರಾರಂಭವಾಗಿ ಸಮಾನತೆ ಇರಬೇಕು ಅನ್ನೋ ಉದ್ದೇಶದಿಂದ ಮಹಿಳಾ ದಿನಾಚರಣೆ ಪ್ರಾರಂಭ ಆಗಿದ್ದರೂ ಕೂಡ ನಮ್ಮ ದೇಶದಲ್ಲಿ ನಮ್ಮ ಸ್ಲೋಗನ್ ಏನು ಹೇಳಿ, ನಮ್ಮ BJP ಅವರು ಎನಿ ಟೈಮ್ ನಮಗೆ ಸ್ಲೋಗನ್ ಏನು, ಮಾತಾಕಿ ಅಂದರೆ ಹೆಣ್ಣನ್ನು ಯಾವತ್ತೂ ತಾಯಿ ಸ್ಥಾನದಲ್ಲೇ ನೋಡ್ತಾ ಬರುವಂಥ ದೇಶ. ಆದರೆ ದುರದೃಷ್ಟವಶಾತ್ ನಮ್ಮ ಮೇಲೆ ನಡೆದ ಆಕ್ರಮಣಗಳಿಂದ
ಎಲ್ಲೋ ಒಂದು ಕಡೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಅವ್ಯವಸ್ಥೆಗಳು ಏರ್ಪಾಡಾಗಿದೆ. ಕೆಟ್ಟ ಪದ್ಧತಿಗಳಿತ್ತು, ಸತಿ ಸಾಗಮನ ಪದ್ಧತಿ ಆಗಿರ್ಬೋದು, ಭ್ರೂಣ ಹತ್ಯೆ ಎಷ್ಟು ಯಾವ ರೇಂಜ್ಗೆ ಇತ್ತು ಅಂದರೆ ಅದನ್ನು ಇವತ್ತು ನಾವು ಸಮಾಜದಲ್ಲಿ ಅದನ್ನು ಎಲ್ಲೂ ನೋಡ್ತಾ ಇಲ್ಲ. ಬಟ್ ಮೊದಲೆಲ್ಲಾನು ಹೆಣ್ಣು ಮಗು ಹೊಟ್ಟೆಯಲ್ಲಿದೆ ಅಂದರೆ ಅದು ತೆಗೆಸ್ಬಿಡ್ಬೇಕು, ಆ ಮಟ್ಟದ ಆಲೋಚನೆಯಲ್ಲಿದೆ. ಆದರೆ ಇವತ್ತೇನು ಗೊತ್ತಾ, ಪ್ರತಿಯೊಬ್ಬರು ಕೂಡ ಹೆಣ್ಣು ಮಕ್ಕಳೇ ಹುಟ್ಟಬೇಕು ನಮಗೆ ಅಂತ ಕೋರ್ಕೊಳ್ತಾ ಇದ್ದಾರೆ. ಯಾಕೆಂದರೆ ವಿದ್ಯಾಭ್ಯಾಸದಲ್ಲಾಗ್ಬೋದು, ಕುಟುಂಬದ ಜವಾಬ್ದಾರಿ ವಿಚಾರದಲ್ಲಾಗ್ಬೋದು, ಇವತ್ತು ಗಂಡಸರಿಗಿಂತ ಹೆಚ್ಚಿನ ಒಂದು ರೋಲ್ ಪ್ಲೇ ಮಾಡ್ತಾ ಇರೋದು ಹೆಣ್ಣು. ಯಾವ ಫೀಲ್ಡ್ ಆದರೂ ತಗೊಳ್ಳಿ, ಕ್ರಿಕೆಟಲ್ಲಿ ಅದು ಕೂಡ ಮೊನ್ನೆ ವರ್ಲ್ಡ್ ಕಪ್ ತಗೊಂಡು ಮಾಡಿದ್ದು ತಮಾಷೆ ಅಲ್ಲ. 50 ಓವರ್ ಫೀಲ್ಡಲ್ಲಿದ್ದು ಆಟ ಆಡಬೇಕಂದ್ರೆ ಎಷ್ಟು ಫಿಸಿಕಲ್ ಎಂಡ್ಯೂರೆನ್ಸ್, ಎಷ್ಟು ಸ್ಟಾಮಿನಾ ಇದೆ. ಆ ರೀತಿ ಪ್ರತಿ ವಿಷಯದಲ್ಲೂ ಮುಂದುವರೆದಿದೆ. ಇವತ್ತು ಒಂದು ನದಿ ಹೆಸರು ಇಡಬೇಕಾದ್ರೆ ತಾಯಂದ್ರ ಹೆಸರು ಇರ್ತಕ್ಕಂಥದ್ದು. ಇಡೀ ಭಾರತನೇ ತಾಯಿ ಹೆಸರಿರ್ತಕ್ಕಂಥದ್ದು. ವಿಶೇಷವಾಗಿ ಭಾರತದಲ್ಲಿ ಇವತ್ತು ಮೋದಿಜಿಯವರ ನೇತೃತ್ವದಲ್ಲಿ ಹೆಣ್ಮಕ್ಕಳಿಗೆ ಆದ್ಯತೆಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಸರ್ಕಾರದ ಆರ್ಡರ್ ಕೂಡ ಮಾಡಾಗಿದೆ. 33% ಕೊಡಲೇಬೇಕು ಅಂತಕ್ಕಂಥದ್ದು ಸರ್ಕಾರ ಆಗಿದೆ. ಈಗ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಇಡೀ ಭಾರತದಲ್ಲಿ ಅರ್ಧದಷ್ಟು ಮಹಿಳೆಯರಿರ್ತಕ್ಕಂಥ ದೇಶ. ಇವತ್ತು ಏನು 1975ರಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂತ ಏನು ಘೋಷಣೆ ಮಾಡಿದ್ರು, ಇವತ್ತಿಗೆ 50 ವರ್ಷ ಆಗಿದೆ. ನಾನು ಕೂಡ ಇವತ್ತು ನಮ್ಮ ಎಲ್ಲ ಮಹಿಳೆಯರಿಗೆ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಯಾವುದೇ ಮನೆಯಲ್ಲಿ, ನಮ್ಮ ಮನೆ ಆಗಲಿ, ನಿಮ್ಮ ಮನೆ ಆಗಲಿ, ಯಾವುದೇ ಮನೆ ಆಗಲಿ, ಮೋದಿಜಿಯವರ ಮನೆ ಕೂಡ ಆಗಲಿ, ಮೋದಿಜಿಯವರು ಕೂಡ ಬೆಳೆದು ಬಂದಿರತಕ್ಕಂಥ ಆದಿ ಕೂಡ ತಾಯಿಗೆ ಎಷ್ಟು ವಯಸ್ಸಾದರೂ ಕೂಡ ಕಾಲ ನಮಸ್ಕಾರ ಮಾಡಿಕೊಂಡು ಕೆಲಸ ಶುರು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸಂಸ್ಕೃತಿ ನಮ್ಮ ಭಾರತದಲ್ಲಿ. ಇವತ್ತು ನಮ್ಮ ಭಾರತ ಏನಾದರೂ ಇಷ್ಟೊಂದು ಸಾಂಪ್ರದಾಯಿಕವಾಗಿ ಉಳಿದಿದೆ ಅಂತ ಹೇಳಿದ್ರೆ, ಮನೆಯಲ್ಲಿ ಮೊದಲ ಗುರು ತಾಯಿನ ದೇವರ ಥರ ನೋಡ್ತಕ್ಕಂಥದ್ದು ಸಂಸ್ಕೃತಿ. ಕೆಲವೊಂದು ಭಾಗದಲ್ಲಿ ಇವತ್ತು ಆ ಸಂಸ್ಕೃತಿ ಬೇರೆ ಕಡೆ ಹೋಗ್ತಾ ಇದೆ. ಅದನ್ನು ಕೂಡ ವಾಪಸ್ಸು ಇವತ್ತು ತಿದ್ದಬೇಕಾಗಿರೋ ಜವಾಬ್ದಾರಿ ಕೂಡ ಇರ್ತಕ್ಕಂಥದ್ದು ಮಹಿಳೆ. ವಿಶ್ವದಲ್ಲಿ ಇವತ್ತು ಬೇರೆ ಬೇರೆ ದೇಶದ ಸಂಸ್ಕೃತಿಗಳಿಗೆ ಸ್ವಲ್ಪ ಅಳವಡಿಸ್ಕೊಂಡು ಈಗಾಗಲೇ ಹೇಳ್ತಾ ಇದ್ರು, ಒಂದು ಹುಡುಗಿಯ ಒಂದು ಅವ್ರು ಹಾಕ್ತಕ್ಕಂಥ ಬಟ್ಟೆ ಇರ್ಬೋದು, ತಿಂತಕ್ಕಂಥ ಊಟ ಇರ್ಬೋದು, ನಮ್ಮ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥದ್ದು ಅತಿ ಒಳ್ಳೆ ಆರೋಗ್ಯಕರ ಸಂಸ್ಕೃತಿ ಇತ್ತು. ಊಟದ್ದು ಕೂಡ ಎಲ್ಲ ಯಾರೆಲ್ಲ ಉಡುಪು ಹಾಕ್ತಂಥದ್ದು ಕೂಡ ಸಂಸ್ಕೃತಿ ಅದ್ಭುತವಾಗಿರ್ತಕ್ಕಂಥದ್ದು ಕೂಡ ನಾವು ಮಾರು ಹೋಗಬಾರ್ದು. ಬೇರೆ ಒಂದು ದೇಶಗಳ ಸಂಸ್ಕೃತಿಗೆ ಹೋಗ್ತಕ್ಕಂಥವ್ರು ಕೂಡ ನಾವು ಇವತ್ತು ಹೋಗ್ದಂಗೆ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಇರ್ತಕ್ಕಂಥದ್ದು ಮಹಿಳೆಯರ ಜವಾಬ್ದಾರಿ. ಸಾಕಷ್ಟು ಯೋಜನೆಗಳನ್ನು ಮಹಿಳೆಯರಿಗೋಸ್ಕರ ಕೊಟ್ಟಿದೆ. ಅದು ಆ ಯೋಜನೆಗಳು ತಳಮಟ್ಟಕ್ಕೆ ತಲುಪ್ತಾ ಇಲ್ಲ. ಆ ಒಂದು ತಲುಪ್ತಕ್ಕಂಥ ಜವಾಬ್ದಾರಿ ಇವತ್ತೇನು ನಾವಿವತ್ತು ಸಾಕಷ್ಟು ನಮ್ಮ ಮಹಿಳಾ ವಿಭಾಗದ ಇರ್ತಕ್ಕಂಥ ಪದಾಧಿಕಾರಿಗಳನ್ನ ಕರೆದಿದ್ವಿ. ಯಾಕಂದ್ರೆ ಜವಾಬ್ದಾರಿ ಇರ್ತಕ್ಕಂಥ ಮಹಿಳೆಯರನ್ನು ಕರೆದಿರ್ತಕ್ಕಂಥದ್ದು. ಯಾಕಂದ್ರೆ ಅಷ್ಟಕ್ಕೆ ಸೀಮಿತಪಡಿಸಿ ಕರೆದಿದ್ವಿ. ಯಾಕಂತ ಹೇಳಿದ್ರೆ ಮಹಿಳೆಯರೆಲ್ಲ ಬರಬೇಕು ಅಂತ ಹೇಳಿದ್ರೆ ಬಂದವರು ಕೂಡ ಬಂದು ಒಂದು ಕೇಳಿ ಹೋಗ್ತಕ್ಕಂಥದ್ದು ಆಗಬಾರ್ದು. ಇಲ್ಲಿ ಬಂದಿರತಕ್ಕಂಥವ್ರು ವಿಷಯ ತಿಳ್ಕೊಂಡು ಅವರವರ ಊರಲ್ಲಿ, ಅವರವರ ಬೂತಲ್ಲಿ, ಅವರವರ ಕ್ಷೇತ್ರದಲ್ಲಿ ಸಾಕಷ್ಟು ಮಹಿಳೆಯರು ಸೇರಿಸಿ ಇವೆಲ್ಲ ಮಾತುಗಳು ಹೇಳ್ಬೇಕಂತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಇಟ್ಕೊಂಡು, ಈ ಕಾರ್ಯಕ್ರಮದಲ್ಲಿ ಇವತ್ತು ಬಿಜೆಪಿ ಯೋಜನೆ ಕೊಟ್ಟಿರ್ತಕ್ಕಂಥ ಒಂದು 4-5 ಯೋಜನೆಗಳು ಹೇಳ್ತೀನಿ. ಇದೊಂದು ನಮ್ಮ ಕಚೇರಿಯಿಂದ ಕೂಡ ಒಂದು ಪ್ರಿಂಟ್ ಮಾಡಿ ಕೂಡ ಇವತ್ತೇ ಕೂಡ ನಿಮಗೆ ಕೊಡತಕ್ಕಂಥ ಕೆಲಸ ಕೂಡ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಈ ಯೋಜನೆಗಳು ಸಾಕಷ್ಟು ಯೋಜನೆಗಳು ತಮ್ಮ ತಿಳ್ಕೋಬೇಕು, ಮತ್ತೆ ಮಹಿಳೆಯರಿಗೆಲ್ಲ ತಾವೆಲ್ಲ ಕೊಡ್ಬೇಕಂತ ವಿನಂತಿ ಮಾಡ್ಕೋತೀನಿ. ಪ್ರಧಾನಮಂತ್ರಿಗಳು ಮಾತೃವಂದನಾ ಯೋಜನೆ ಮಾಡ್ತಕ್ಕಂಥದ್ದು, ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಂದರಿಗೆ ಪೌಷ್ಟಿಕಾಂಶಕ್ಕಾಗಿ 5,000 ಆರ್ಥಿಕ ನೆರವು ಕೊಡ್ತಾ ಇರ್ತಕ್ಕಂಥದ್ದನ್ನ ಯಾವ ಥರ ತಗೋಬೇಕಂದ್ರೂ ಸಾಕಷ್ಟು ಮಹಿಳೆಯರು ಗೊತ್ತಿಲ್ಲ, ಎಲ್ಲಿ ತಗೋಬೇಕಂತ ಗೊತ್ತಿಲ್ಲ. ಹಂಗಾಗಿ
ಇಲ್ಲಿಂದ ಹೋಗ್ತಾ ನಾವು ಪ್ರಿಂಟ್ ಹಾಕ್ಸ್ ಕೊಡ್ತೀವಿ ತಾವಾಗಿ ಯಾವ ಸ್ಕೀಮ್ ಇದೆ ಅಂತ. ಇಲ್ಲ ಅಂತ ಹೇಳಿದ್ರೆ ಅವರೆಲ್ಲ ಫೋನ್ ನಂಬರ್ ಕೊಟ್ಟಿದ್ರೆ ಎಲ್ಲರಿಗೂ ಮೆಸೇಜ್ ಮಾಡ್ತಕ್ಕಂಥ ಕೂಡ ನಾನು ಕೆಲಸ ಮಾಡ್ತೀನಿ. ಬೇಕಾದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೆಣ್ಣು ಭ್ರೂಣ ಹತ್ಯೆ ತಡೆಗಟ್ಟುವ ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಉತ್ತೇಜಿಸಲು ಮಾಡಿರ್ತಕ್ಕಂಥ ಸ್ಕೀಮ್ ಇದೆ. ಸುಕನ್ಯಾ ಸಮೃದ್ಧಿ ಯೋಜನೆ, ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣ ಮತ್ತು ವಿವಾಹಕ್ಕೆ ಉಳಿತಾಯ ಯೋಜನೆ ಮಾಡ್ತಕ್ಕಂಥದ್ದು. ಪ್ರಧಾನಮಂತ್ರಿ ಉಜ್ವಲ ಯೋಜನೆ, BPL ಕಾರ್ಡ್ ಕುಟುಂಬಗಳಿಗೆ ಉಚಿತವಾಗಿ LPG ಗ್ಯಾಸ್ನ ಕೊಡ್ತಕ್ಕಂಥ ಕಾರ್ಯಕ್ರಮ. ಅದೇನೋ ಈಗ ಆಲ್ರೆಡಿ ಕೊಡ್ತಾ ಇರೋದು ಎಲ್ಲರೂ ಗೊತ್ತಾಗ್ತಕ್ಕಂಥ ವಿಷಯನೇ. ಮುದ್ರಾ ಸಾಲ ಯೋಜನೆ, ಮಹಿಳಾ ಉದ್ಯಮಿಗಳಿಗೆ ಸ್ವಯಂ ಉದ್ಯೋಗ ಆರಂಭಿಸಲು ಸಾಲ ಕೊಡ್ತಕ್ಕಂಥದ್ದು. ಮಹಿಳೆಯರಿಗೆ ಹೆಲ್ಪ್ಲೈನ್ ಮಾಡಿರ್ತಕ್ಕಂಥ ಇಷ್ಟೊತ್ತು ನಮ್ಮ ವಕೀಲರು ನಂದೀಶ್ ರೆಡ್ಡಿ ಹೇಳಿದರು, ಅದೊಂದು 191 ಅಂತ 191 ಕೊಟ್ಟು ಸಂಕಷ್ಟ ಮಹಿಳೆಯರಿಗೆ 24/7 ತುರ್ತು ನೆರವು ಮಾಡ್ತಕ್ಕಂಥ ಒಂದು ಮಾಡಿರ್ತಕ್ಕಂಥದ್ದು. ಲಖ್ಪತಿ ದೀದಿ ಯೋಜನೆ, ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳೆಯರ ಆದಾಯ ಹೆಚ್ಚಿಸಲು ತರಬೇತಿ ಕೊಡ್ತಕ್ಕಂಥದ್ದು. ಒನ್ ಸ್ಟಾಪ್ ಸೆಂಟರ್, ಸಖಿ ಕೇಂದ್ರ, ದೌರ್ಜನ್ಯಗೊಳಗಾದ ಮಹಿಳೆಯರಿಗೆ ಆಶ್ರಯ, ವೈದ್ಯಕೀಯ ಮತ್ತು ಕಾನೂನು ನೆರವು ಕೊಡ್ತಕ್ಕಂಥದ್ದು. ಇಷ್ಟೊಂದು ಹೇಳಿದ್ರು ಆ ವಕೀಲರು. ಸ್ಟ್ಯಾಂಡ್ ಅಪ್ ಇಂಡಿಯಾ, ಮಹಿಳೆಯರಿಗೆ ಉದ್ಯಮಶೀಲರಾಗಿ ಸಾಲ ಸೌಲಭ್ಯ ಕೊಡ್ತಕ್ಕಂಥ ಸಾಕಷ್ಟು ಇದೆ. ಸಾಕಷ್ಟು ಅಪ್ ಟು 1 ಕೋಟಿವರೆಗೂ ಸಾಲ ಕೊಡ್ತಕ್ಕಂಥದ್ದನ್ನ ಮಾಡತಕ್ಕಂಥ ಈ ಥರ ಸುಮಾರು 100 ಯೋಜನೆಗಳು ಇರ್ತಕ್ಕಂಥ ಮಹಿಳೆಯರಿಗೆ ಯೋಜನೆಗಳು ಯಾರಿಗೂ ಅದು ತಲುಪ್ತಾ ಇಲ್ಲ. ಆ ಯೋಜನೆ ತಲುಪಬೇಕಂದ್ರೆ ಮಹಿಳೆಯರಿಗೆ ಫಸ್ಟ್ ಈ ಯೋಜನೆ ಇದೆ ಅಂತ ಗೊತ್ತಾಗಬೇಕು. ನಮ್ಮ ಆಫೀಸಿಂದ, ಜಿಲ್ಲಾ ಆಫೀಸಿಂದ ಕೂಡ ನಾವು ಒಂದಷ್ಟು ಲೀಸ್ಟ್ ಮಾಡಿಸಿ ನಮ್ಮ ಒಂದು ಎಲ್ಲ ಗ್ರೂಪ್ಗಳಿಗೆ ಅದಕ್ಕೆ ಕೆಲಸ ಮಾಡ್ತೀವಿ.